ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಯುಗಾದಿ ಮತ್ತು ರಂಜಾನ್ ಸಂಭ್ರಮ. ನಿಮ್ಮ ಹಬ್ಬದ ಶಾಪಿಂಗ್ ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ. ಬೆಳ್ಳಿ ಉಚಿತವಾಗಿ ಪಡೆಯುವುದರ ಜೊತೆಗೆ ಇನ್ನು ಹಲವು ಅದ್ಭುತ ಬಹುಮಾನಗಳನ್ನು ಉಚಿತವಾಗಿ ಪಡೆಯಿರಿ. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ ಎನ್ಎಸ್ ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಪರಿಶಿಷ್ಟ ಒಳ ಮೀಸಲಾತಿ ನಿಗದಿಪಡಿಸಿ ಸರ್ಕಾರಿ ನೇಮಕಾತಿ ನಡೆಸಲು ಆಗ್ರಹಿಸಿ ಮಾರ್ಚ್ 11ರಂದು ರಾಯಚೂರು ಬಂದ್. ಎಂ ವಿರೂಪಾಕ್ಷಿ. ಆರ್ಟಿಪಿಎಸ್ ಗುತ್ತಿಗೆ ನೌಕರರ ಬೇಡಿಕೆಗಳಿಗೆ ಸ್ಪಂದಿಸಿದ ಆಡಳಿತ ಮಂಡಳಿ ಮಾರ್ಚ್ 13ರಂದು ಪ್ರತಿಭಟನೆ. ಅಯ್ಯಣ್ಣ ಮಹಾಮನಿ. ಹಳೆ ಮೀಸಲಾತಿಯಂತೆ ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಆಗ್ರಹಿಸಿ ಛಲವಾದಿ ಮಹಾಸಭಾ ಪ್ರತಿಭಟನೆ. ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕ ಜಾರಿಗೆ ಆಗ್ರಹಿಸಿ ಗ್ರಾಮೀಣ ಕೂಲಿಕಾರರ ಸಂಘ ಧರಣಿ. ಛಲವಾದಿ ಮಹಾಸಭಾ ನೂತನ ಅಧ್ಯಕ್ಷ ಆಯ್ಕೆ ಏಕಪಕ್ಷೀಯ. ರಾಜ್ಯಾಧ್ಯಕ್ಷ ನಡೆಗೆ ವಿರೋಧ ನಾಗಲಿಂಗಸ್ವಾಮಿ. ಸಿಂಧನೂರಿನಲ್ಲಿ ಅನುಮಾನಾಸ್ಪದ ಮಹಿಳೆ ಸಂಚಾರ ಪೊಲೀಸರಿಗೆ ಒಪ್ಪಿಸಿದ ಜನತೆ. ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೊಳಿಸಿದ 50,000 ಹುದ್ದೆಗಳನ್ನು ನೇಮಕ ಮಾಡಿಕೊಳ್ಳಲು ಮುಂದಾಗಿರುವುದನ್ನು ವಿರೋಧಿಸಿ ಮಾರ್ಚ್ 11ರಂದು ಜಿಲ್ಲಾ ಬಂದ್ ನಡೆಸಲು ನಿರ್ಧರಿಸಲಾಗಿದೆ ಎಂದು ಒಳ ಮೀಸಲಾತಿ ಐಕ್ಯ ಹೋರಾಟ ಸಮಿತಿ ಸಂಚಾಲಕ ಎಂ ವಿರೂಪಾಕ್ಷಿ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೊಳಿಸಲು ಸುಪ್ರೀಂ ಕೋರ್ಟ್ ನಿರ್ದೇಶನ ಮೇರೆಗೆ ಮೀಸಲು ಹಂಚಿಕೆ ಕಾಯ್ದೆ ರೂಪಿಸಿ ರಾಜ್ಯಪಾಲರ ಅನುಮತಿಯೇ ದೊರೆತಿದೆ. ಆದರೆ ಹೈಕೋರ್ಟ್ನಲ್ಲಿರುವ ಪ್ರಕರಣದಲ್ಲಿ 50% ಮೀಸಲು ಹೆಚ್ಚಳವಾಗದಂತೆ ಮಾತ್ರ ನಿರ್ದೇಶಿಸಿದೆ ಹೊರತು ಮೀಸಲು ಹಂಚಿಕೆ ಮಾಡಲ್ಲ, ನಿರ್ಬಂಧಿಸಿಲ್ಲ. ಆದರೂ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಹಾಗೂ ಅಧೀನ ಕಾರ್ಯದರ್ಶಿಗಳ ಒತ್ತಡಕ್ಕೆ ಮಣಿದು ಮಾದಿಗ ಸಮಾಜಕ್ಕೆ ಮರಣ ಶಾಸನವಾಗುವ ರೀತಿಯಲ್ಲಿ ಹಳೆ ಮೀಸಲಾತಿಯಲ್ಲೇನೆ ನೇಮಕ ಮಾಡಲು ಹೊರಟಿದೆ. ಕಳೆದ 30 ವರ್ಷಗಳಿಂದ ಒಳ ಮೀಸಲು ಜಾರಿಗೆ ಆಗ್ರಹಿಸಿ ಹೋರಾಟ ನಡೆದಿದೆ. ಚುನಾವಣಾ ಪೂರ್ವದಲ್ಲಿ ಮೀಸಲು ಜಾರಿಗೊಳಿಸುವುದಾಗಿ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಘೋಷಿಸಿತು. ಆದರೆ ಈಗ ಮೀಸಲು ಹಂಚಿಕೆ ಮಾಡದೆ ಸರ್ಕಾರಿ ನೇಮಕಾತಿಯ ಮುಂದಾಗಿರುವುದು ಖಂಡನೀಯ. ಕೂಡಲೇ ಆದೇಶ ರದ್ದುಗೊಳಿಸಿ 15% ಮೀಸಲಿನಲ್ಲಿ ಪರಿಶಿಷ್ಟ ಜಾತಿಗಳ ಮೀಸಲು ಹಂಚಿಕೆ ಮಾಡಿ ನೇಮಕಾತಿ ನಡೆಸಬೇಕೆಂದರು. ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಚಿವ ಸಂಪುಟದಲ್ಲಿ ಮೀಸಲಾತಿ ಗೊಂದಲ ಸೃಷ್ಟಿಸುತ್ತಿರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿರುವುದು ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಸರ್ಕಾರ ದಿಕ್ಕು ತಪ್ಪಿಸುವ ಪ್ರಯತ್ನಗಳು ನಡೆಯುತ್ತಿವೆ. ಸರ್ಕಾರ ಧೋರಣೆ ಖಂಡಿಸಿ ನಡೆಯಲಿರುವ ಜಿಲ್ಲಾ ಬಂದ್ಗೆ ಎಲ್ಲ ಒಳ ಮೀಸಲು ಹೋರಾಟ ಸಮಿತಿಗಳು ಬೆಂಬಲಿಸಿ ಭಾಗವಹಿಸಲಿವೆ. ಪದವೀಧರರು, ಯುವಕರು, ವಿವಿಧ ಸಂಘಟನೆಗಳು ಬೆಂಬಲಿಸಿ ಭಾಗವಹಿಸಲಿವೆ. ಜಿಲ್ಲೆಯ ಸರಿ ಸುಮಾರು 10,000 ಜನರು ಬಂದ್ನಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಜಮಾಗೊಂಡು ಪ್ರತಿಭಟನೆ ನಡೆಸಲಾಗುತ್ತದೆ. ಜಿಲ್ಲೆಯ ಎಲ್ಲಾ ವಸ್ತು ವ್ಯಾಪಾರಸ್ಥರು, ಹೋಟೆಲ್ಗಳು, ವಾಣಿಜ್ಯೋದ್ಯಮ ಸಂಘ, ಸರಾಫ್ ಮರ್ಚೆಂಟ್ಸ್, ಕಿರಾಣಿ ಮರ್ಚೆಂಟ್ಸ್ ಅಸೋಸಿಯೇಷನ್ಗಳಿಗೆ ಮನವಿ ಮಾಡಲಾಗುತ್ತದೆ. ಹೋರಾಟಕ್ಕೆ ಬೆಂಬಲಿಸಿ ಸಮುದಾಯಕ್ಕೆ ಆಗುತ್ತಿರುವ ಅನ್ಯಾಯ ಧ್ವನಿಗಾಗಿ ಬೆಂಬಲಿಸಬೇಕೆಂದರು ಮನವಿ ಮಾಡಿದರು. ರಾಜ್ಯ ಸರ್ಕಾರ ವಿಶೇಷ ಸಚಿವ ಸಂಪುಟದಲ್ಲಿ ಚರ್ಚಿಸುವುದಾಗಿ ಹೇಳುತ್ತಿದೆ. ಮತ್ತೊಂದು ಕಡೆ ನೇಮಕಾತಿ ಪ್ರಕ್ರಿಯೆಗಳ ನಡೆಯುತ್ತಿವೆ. ಕೂಡಲೇ ಒಳ ಮೀಸಲು ನಿಗದಿಪಡಿಸಿ ನ್ಯಾಯ ಒದಗಿಸಬೇಕೆಂದರು. ಇದನ್ನ ಖಂಡಿಸಿ ನಾವುಗಳು 6ನೇ ತಾರೀಕಿಗೆ ಒಂದು ಹೋರಾಟವನ್ನ ಮಾಡಿ ಇಡೀ ರಾಜ್ಯದಾದ್ಯಂತ ತಹಸೀಲ್ದಾರ್ಗಳ ಮೂಲಕ ಮನವಿ ಪತ್ರವನ್ನು ಸರ್ಕಾರಕ್ಕೆ ಸಲ್ಲಿಸಿದ್ವಿ. ಇದಾದ ನಂತರ 11ನೇ ತಾರೀಕಿಗೆ ಬಹಳ ದೊಡ್ಡ ಮಟ್ಟದ ಒಂದು ಐತಿಹಾಸಿಕವಾದಂತಹ ಬಂದ್ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಈಗಾಗಲೇ ನಿರಂತರವಾಗಿ ಪದವೀಧರರ ಸಭೆಗಳು, ವಿದ್ಯಾರ್ಥಿಗಳ ಸಭೆಗಳು, ಯುವಕರ ಸಭೆಗಳು, ಎಲ್ಲ ಸಂಘ ಸಂಸ್ಥೆಗಳು, MRHS, DSSಗಳು, ಯುವಕ ಮಂಡಳಿಗಳು, ಎಲ್ಲ ಸಭೆಗಳು, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಸಭೆಗಳು, ಗ್ರಾಮಾಂತರದ ನಾಯಕರುಗಳು ಮತ್ತು ಕಾರ್ಯಕರ್ತರ ಸಭೆಗಳನ್ನು ಮಾಡಿ ಸುಮಾರು 10,000ಕ್ಕೂ ಮೇಲ್ಪಟ್ಟು ಜನರನ್ನ ಸೇರಿಸಬೇಕು. ಇಡೀ ಸರ್ಕಾರನೇ ರೈತರು ಕಡೆ ನೋಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಒಳ ಮೀಸಲಾತಿಯ ಎಲ್ಲಾ ಹೋರಾಟಗಾರರು, ಮುಂಚೂಣಿ ನಾಯಕರಾಗಿರ್ತಕ್ಕಂಥ ಎಲ್ಲರನ್ನೂ ಕೂಡ ಸೇರಿಸಿಕೊಂಡು ಈ ಒಂದು ಹೋರಾಟಕ್ಕೆ ಕರೆಯನ್ನು ನೀಡಿದ್ದೀವಿ. ಈಗಾಗಲೇ ಒಳ್ಳೆ ಸ್ಪಂದನೆ ಕೊಡ್ತಕ್ಕಂಥದ್ದು. ರಾಜ್ಯ ಮಟ್ಟದ ಹೋರಾಟ ಕೂಡ 12ನೇ ತಾರೀಕಿದೆ. ಈ ಹೋರಾಟದಲ್ಲಿ
ನಮಗೆ ಮಾಹಿತಿ ಬಂದಿರತಕ್ಕಂಥದ್ದು ಮತ್ತೆ ಸಂಪುಟ ಸಭೆಯಲ್ಲಿ ಸೇರಿ ತೀರ್ಮಾನ ಆಗಬಹುದು ಅಂತಕ್ಕಂಥದ್ದು. ತೀರ್ಮಾನ ಆಗ್ತಾರೆ ಅಂತಕ್ಕಂಥದ್ದೆಲ್ಲ ನಮಗೆ ಈ ಹುದ್ದೆಗಳನ್ನು ತುಂಬುವ ಸಂದರ್ಭದಲ್ಲಿ ಒಳ ಮೀಸಲಾತಿಯನ್ನ ಮಾಡಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ನಿನ್ನೆ ಬಿಜೆಪಿಯ ಬಹಳ ದೊಡ್ಡ ಮಟ್ಟದ ಸಭೆ ಚಿತ್ರದುರ್ಗದಲ್ಲಾಯಿತು. SC ST ನಾಯಕರುಗಳ ಸಭೆ. ಅದರಲ್ಲಿ ಬಹಳ ವಿಶೇಷವಾಗಿ ಎಲ್ಲರೂ ಕೂಡ ಮಾತಾಡಿರ್ತಕ್ಕಂಥದ್ದು ನೋಡಿದ್ವಿ. ಮಹಾದೇವಪ್ಪ ಇಡೀ ಒಳ ಮೀಸಲಾತಿಗೆ ಎಷ್ಟು ಅನ್ಯಾಯ ಮಾಡ್ತಾ ಇದ್ದಾನೆ, ಯಾವ್ಯಾವ ಕಾರಣಗಳಲ್ಲಿ ಅದು ಅನ್ಯಾಯ ಮಾಡ್ತಾನೆ ಅಂತಕ್ಕಂಥದ್ದನ್ನು ಬಿಚ್ಚಿ ಬಿಚ್ಚಿ ಹೇಳಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ನಮಗೆ ಟಾರ್ಗೆಟ್ ಮಹಾದೇವಪ್ಪ ಅಲ್ಲ, ನಮಗೆ ಸರ್ಕಾರ. ಈಗ ಸರ್ಕಾರ ಎರಡೂ ಸದನಗಳಲ್ಲಿ ಒಪ್ಪಿ ರಾಜ್ಯಪಾಲರಿಗೆ ಕಳಿಸಿ ರಾಜ್ಯಪಾಲರ ಸಹಿಯಾಗಿ ಒಂದು ಕಾಯ್ದೆಯಾಗಿ ಬಂದಿರ್ತಕ್ಕಂಥ ನಿಟ್ಟಿನಲ್ಲಿ ನೀವು ಅದನ್ನ ಇಂಪ್ಲಿಮೆಂಟೇಷನ್ ಮಾಡಬೇಕಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ. ನಿನ್ನೆ ಏನು 56% ಜಾಸ್ತಿ ಮಾಡಿ STಗಳಿಗೂ ಕೂಡ 53%ಗೆ ನಿಲ್ಲಿಸಿರ್ತಕ್ಕಂಥದ್ದು. SCಗಳಿಗೆ 15%, STಗಳಿಗೂ 3%. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರುಗಳಾದ ಪಿ ಯಲ್ಲಪ್ಪ, ರವೀಂದ್ರ ಜಲ್ದಾರ್, ಆಂಜನೇಯ ಕುರುಬದೊಡ್ಡಿ, ಸುಭಾಷ್ ಅಸ್ಕಿಯಾಳ್, ಭೀಮಣ್ಣ ಮಂಚಲ್, ಮೌನೇಶ್ ಜಗ್ಲಿ, ನರ್ಸಿಂಹ್ಲು, ನರಸಪ್ಪ ಅಶಪೂರ್, ಶಾಂತಕುಮಾರ್, ರವಿಕುಮಾರ್ ಸೇರಿ ಅನೇಕರು ಇದ್ದರು. ರಾಯಚೂರು ಶಾಖೋತ್ಪನ್ನ ಕೇಂದ್ರದಲ್ಲಿ ಕಳೆದ 10 ವರ್ಷಗಳಿಗಿಂತ ಹೆಚ್ಚು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ ಕಾರ್ಮಿಕರ ಕಾಯಂ ಸೇರಿದಂತೆ ಗ್ರಾಜ್ಯುಯಿಟಿ ಬಿಡುಗಡೆ ಅನೇಕ ಬಾರಿ ಮನವಿ ಮಾಡಿದರೂ ಕೆಪಿಸಿ ಕಾರ್ಮಿಕ ಸಂಘ ಹಾಗೂ ಇಂಧನ ಇಲಾಖೆಗಳ ಸ್ಪಂದನೆ ದೊರೆಯದೆ ಇರುವುದರಿಂದ ಕೆಲಸ ಸ್ಥಗಿತಗೊಳಿಸಲು ಮುಷ್ಕರಕ್ಕೆ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ನಿರ್ದೇಶಿಸಿದೆ ಎಂದು ಆರ್ಟಿಪಿಎಸ್ ಗುತ್ತಿಗೆ ಕಾರ್ಮಿಕ ಮಹಾಸಂಘದ ಅಧ್ಯಕ್ಷ ಅಯ್ಯಣ್ಣ ಮಹಾಮನಿ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಗುತ್ತಿಗೆ ಕಾರ್ಮಿಕರ ವಿವಿಧ ಬೇಡಿಕೆಗಳಿಗೆ ಆಡಳಿತ ವರ್ಗ ಸೇರಿದಂತೆ ಅನೇಕ ಬಾರಿ ಮನವಿ ನೀಡಿದ್ದರೂ ಕನಿಷ್ಠ ಸ್ಪಂದನೆ ದೊರಕಿಲ್ಲ. ಗುತ್ತಿಗೆ ಕಾರ್ಮಿಕರ ಸಲಹಾ ಮಂಡಳಿ ವರದಿ ಆಧಾರವಾಗಿ 109 ಕಾರ್ಮಿಕರ ಕಾಯಮಿಯಾತಿ, 33 ನೌಕರರ ಗ್ರಾಜ್ಯುಯಿಟಿ, PF ಸೇರಿ ಅನೇಕ ಬೇಡಿಕೆಗಳಿಗೆ ಈಡೇರದೆ ಹೋಗಿವೆ. ಇಂಧನ ಸಚಿವರು ಹಾಗೂ ಕಾರ್ಮಿಕ ಸಚಿವರುಗಳಿಗೆ ಸಮಸ್ಯೆಗಳನ್ನು ತಿಳಿಸಲಾಗಿದೆ, ಆದರೆ ಸಮಸ್ಯೆ ಪರಿಹಾರವಾಗುತ್ತಿಲ್ಲ. ಈಗಾಗಲೇ ಮುಷ್ಕರ ನೋಟಿಸ್ ಜಾರಿಗೊಳಿಸಲಾಗಿದೆ. ಕೂಡಲೇ ಆಡಳಿತ ಮಂಡಳಿ ಸ್ಪಂದಿಸಿ ಮಾತುಕತೆ ಮುಂದಾಗದೆ ಹೋದಲ್ಲಿ ಮಾರ್ಚ್ 12 ಗೇಟ್ ಸಭೆ 13ರಂದು ಕೆಲಸ ಸ್ಥಗಿತಗೊಳಿಸಲು ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ಸಾಂದರ್ಭಿಕವಾಗಿ ಪತ್ರಿಕಾಗೋಷ್ಠಿಯನ್ನ ನೀಡ್ತಾ ಬಂದಿದ್ದೇವೆ. ಆರ್ಟಿಪಿಎಸ್ ಕಾರ್ಯನಿರ್ವಹಿಸಿಕೊಂಡು ಬಂದಿರತಕ್ಕಂಥ ಗುತ್ತಿಗೆ ಕಾರ್ಮಿಕರು ಬಹುತೇಕ 10 ರಿಂದ 25 ವರ್ಷಗಳಿಂದ ನಿರಂತರವಾಗಿ ಕಾಯಂ ಸ್ವರೂಪದ ಕೆಲಸ ಮಾಡಿಕೊಂಡು ಬರ್ತಕ್ಕಂಥ ಕಾರ್ಮಿಕರಾಗಿರ್ತಕ್ಕಂಥದ್ದು. ಜೊತೆಗೆ ಆ ಒಂದು ಕಾರ್ಯೋನ್ಮುಖವಾಗಿರ್ತಕ್ಕಂಥ ಕಾರ್ಮಿಕರಲ್ಲಿ ಬಹುತೇಕ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗದವರು ಬಹುತೇಕ ಕಾರ್ಮಿಕರು ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ನಾವು ಸಂಘದ ಉದ್ದೇಶ ಏನಿದೆ ಅಂತಂದ್ರೆ ಶಾಸನಬದ್ಧ ಬೇಡಿಕೆಗಳು ಕಡ್ಡಾಯವಾಗಿ ಕೊಡ್ತಕ್ಕಂಥದ್ದಾಗಬೇಕು. ಇವತ್ತು ಗುತ್ತಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಡೀತಾ ಇದೆ. ಅದರಲ್ಲೂ ನಮಗೆ ಗೊತ್ತಿದೆ, ಈಗಿನೂ ಕೂಡ ಪ್ರತಿವಾದ ಮಾಡಿದ್ವಿ. ಆರ್ಟಿಪಿಎಸ್ ನಲ್ಲಿ ಕಾಂಟ್ರಾಕ್ಟ್ ಲೇಬರ್ ಅಡ್ವೈಸರಿ ರಿಪೋರ್ಟ್ ಆಧಾರಿತವಾಗಿ ಕಾಂಟ್ರಾಕ್ಟ್ ಪದ್ಧತಿಯನ್ನ ರದ್ದುಗೊಳಿಸಿರ್ತಕ್ಕಂಥದ್ದು ನಮಗೆ ಚಾಲ್ತಿಯಲ್ಲಿ ಇರ್ತಕ್ಕಂಥ ಒಂದು ಸಂಗತಿ. ಆ ಹಿನ್ನೆಲೆಯಲ್ಲಿ ಯಾಕೆ ರದ್ದು ಮಾಡಿದಂತಂದ್ರೆ ಇವೆಲ್ಲ ಕಾಯಂ ಸ್ವರೂಪದ, ವಿಶೇಷವಾಗಿ ಕೋಲ್ ಮತ್ತು ಕ್ಯಾಶ್ ಹ್ಯಾಂಡಿಂಗ್ ಪ್ರೊಸೆಸ್ ನಲ್ಲಿ ಇರ್ತಕ್ಕಂಥ ಕಾರ್ಮಿಕರಿಗೆ ಕಾಯಂ ಮತ್ತು ಸ್ವರೂಪದ ಕೆಲಸದ ಹಿನ್ನೆಲೆಯಲ್ಲಿ ಸರ್ವಿಸ್ ರೆಗ್ಯುಲೇಷನ್ ಮಾಡ್ತಕ್ಕಂಥದ್ದು. ಜಾನ್ ಮೈಕಲ್ ಕುನ್ನ ಸೋಪಾಲ್ ಹೈಕೋರ್ಟ್ ರಿಟೈರ್ಡ್ ಜಡ್ಜ್ ಸಾಹೇಬರು ಬಾಂಡಿಂಗ್ ಸಮಿತಿ ಚೇರ್ಮನ್ ಆಗಿರ್ತಕ್ಕಂಥವ್ರು ಕೂಡ ಇದನ್ನ ಗಮನಕ್ಕೆ ತಂದಿರ್ತಕ್ಕಂಥದ್ದು. ಅನೇಕ ಮನೆಗಳಲ್ಲಿ ಈ ಹಿನ್ನೆಲೆಯಲ್ಲಿ ನಾವು ಸಂಸ್ಥೆ ಹೊಂದಿದ್ದೇವೆ. ಇವತ್ತು ರಾಜ್ಯ ಸರ್ಕಾರಕ್ಕೆ, ವಿಶೇಷವಾಗಿ ಇಂಧನ ಸಚಿವರಿಗೆ 2 ಸಲ ಬಂದೋಗಿದ್ದಾವೆ, 3 ಸಲ ಬಂದೋಗಿದ್ದಾವೆ. ಮಾನ್ಯ ಸಚಿವರಿಗೆ ನಾವು ಸಂವಾದ ಮಾಡಿಬಿಟ್ಟು ನಮ್ಮ ಬೇಡಿಕೆಗಳು ಈಡೇರಿಕೆಗಾಗಿ ನಾವು ಮನವಿಯನ್ನು ಕೂಡ ಕೊಡ್ತಾ ಬಂದಿದ್ದೇವೆ. ಜೊತೆಗೆ ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆಗಳು, ಬೇಡಿಕೆಗಳು, ಶಾಸನಬದ್ಧ ಬೇಡಿಕೆಗಳನ್ನು ಹೇಳ್ತಾ ಇದ್ದೀವಿ. ಅವೆಲ್ಲ ಅಳವಡಿಸಿಕೊಳ್ಬೇಕು, ಚಾಲ್ತಿಯಲ್ಲಿ ತರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಮನವಿಯನ್ನ ಕೊಡ್ತಾ ಬಂದಿದ್ದೇವೆ. ಆದ್ರೆ ಏನಾಗ್ತಾ ಇದೆ, ಯಾವ ಮನೆಗಳು ಕೂಡ ಮನ್ನಣೆ ಕೊಡ್ತಕ್ಕಂಥ ಒಂದು ಚರ್ಚೆ ಮಾಡ್ತಾ
ದುರಂತ ನಿವಾರಣೆ ಮಾಡ್ತಕ್ಕಂಥ ವಿಷಯಗಳಾಗಿದ್ದಾವೆ. ಉದಾಹರಣೆ ಹೇಳ್ತೇನೆ ತಮಗೆ, ಶಾಸನಬದ್ಧ ಬೇಡಿಕೆಗಳು ಉದಾಹರಣೆಯಾಗಿ ನಮ್ಮ ಹೇಳ್ತಾರೆ, ಬೋನಸ್ ಆಗಿರ್ಬೋದು, ESI, PM. ಸಂಘ ಪ್ರಧಾನ ಕಾರ್ಯದರ್ಶಿ ಎಸ್ಪಿ ಪಾಟೀಲ್ ಮಾತನಾಡಿ, ಆರ್ಟಿಪಿಎಸ್ ನಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತರಾದವರು ಮೃತ ಕುಟುಂಬಗಳಿಗೆ ಗ್ರಾಜ್ಯುಯಿಟಿ ನೀಡಿಲ್ಲ. ಕಾರ್ಮಿಕ ಕಾಯ್ದೆ ಅನ್ವಯ ಕನಿಷ್ಠ ವೇತನ ನೀಡುತ್ತಿಲ್ಲ. ಈ ಕುರಿತು ಮಾಹಿತಿ ಕೇಳಿದರೂ ತಪ್ಪು ಮಾಹಿತಿ ನೀಡಿ ದಾರಿ ತಪ್ಪಿಸುವ ಕೆಲಸ ಆಡಳಿತ ಮಂಡಳಿ ಮಾಡುತ್ತಿದೆ. ಆಡಳಿತ ಮಂಡಳಿಯ ವಿರುದ್ಧ ಈಗಾಗಲೇ ದೂರು ನೀಡಲಾಗಿದೆ. ತನಿಖೆಗೆ ಲೋಕಾಯುಕ್ತರಿಗೆ ದೂರು ಸಲ್ಲಿಸಲಾಗಿದೆ. ಕೂಡಲೇ ಸ್ಪಂದಿಸದೇ ಇದ್ದರೆ ತೀವ್ರತರವಾದ ಗುತ್ತಿಗೆ ನೌಕರರ ಹೋರಾಟ ಅನಿವಾರ್ಯವಾಗುತ್ತದೆ ಎಂದರು. ಹೆಂಗಂದ್ರೆ ಈಗ ನಾವು ಯಾವ್ದೋ ಒಂದು ಅಪ್ಲಿಕೇಶನ್ ಹಾಕಿದ್ರೆ ನಮಗೆ ಮಾಹಿತಿ ಬೇಕು, ಯಾವ ಕಾಂಟ್ರಾಕ್ಟರ್ ಎಷ್ಟು ವರ್ಷ ಕೆಲಸ ಮಾಡ್ತಾರೆ ನನಗೆ ಆ ಮಾಹಿತಿಗೆ ನಾವು DC ಅಂದ್ರೆ ಇವರಿಗೆ ಈ ಯಾರಿಗೆ ಡಿಜಿಟಲ್ ಇಂಜಿನಿಯರ್ಗೆ ಲೆಟರ್ ಹಾಕ್ತೀವಿ ಮತ್ತು ಒಂದು DR ಗೆ HR ಗೆ ಲೆಟರ್ ಹಾಕ್ತೀವಿ. ಆ HR ಗೆ ಲೆಟರ್ ಹಾಕಿದ್ರೆ ಡಿಜಿಟಲ್ ಏನಂತಾರೆ, ನೀವು ಕೂಡ ಬರಲ್ಲ, HR ಗೆ ಕೊಡ್ತೀವಿ ಅಂತ. HR ಏನಂತಾರೆ, ನೀವು ಡೈರೆಕ್ಟ್ ಅವ್ರ ಹತ್ರ ಇಸ್ಕೊಳ್ಳಿ ಮಾಹಿತಿ ಅಂತ ಅವರು ಒಂದು ಲೆಟರ್ ಕೊಟ್ಟಿದ್ದಾರೆ. HR ಸ್ವತಃ ಕೊಟ್ಟಿದ್ದು. ಅವ್ರು ಲೆಟರ್ ಕೊಟ್ಟ ಮೇಲೆ ನಾವು ಮತ್ತೆ ಡಿಜಿಟಲ್ ಇನ್ನೊಂದು ಲೆಟರ್ ಹಾಕ್ತೀವಿ. ಸರ್ HR ಕೊಡಿದ ಲೆಟರ್ ಕೊಡಿ ಅಂದ್ರೆ ಯಾವ್ದೇ ಲೆಟರ್ ತಗೊಳಕ್ಕೆ ರೆಡಿ ಇಲ್ಲ. ನೋಡ್ರಿ ರಿಟರ್ನ್ ಬಂದಿದೆ ಪೋಸ್ಟ್ ಅಲ್ಲಿ ಇದರಿಂದ ಡಿಟೇಲ್ ಅಡ್ರೆಸ್ ಆಗಿ ಕಳಿಸಿದ್ರು ರಿಟರ್ನ್. ಅಂದ್ರೆ ಇದು ಶಾಸನಬದ್ಧ ಬೇಡಿಕೆಗಳು. ಇಂಥ ಬೇಡಿಕೆ ಸರ್ಕಾರ ನಿಯಮ ಉಲ್ಲಂಘನೆ ಮಾಡಿ ಅನ್ನೋದಲ್ಲ ಇವರು ಈ ಮಟ್ಟಿಗೆ ಮಾಡ್ತಾರೆ ಅಂತ ಕೇಳೋರು ಯಾರಿಲ್ಲ ಅನ್ನೋ ಪರಿಸ್ಥಿತಿ ಆಗಿರುತ್ತೆ. ನಾವೇನು ಬೇರೆ ಕೇಳ್ತಿಲ್ಲ, ಭಿಕ್ಷೆ ಬೇಡ್ತಾ ಇಲ್ಲ, ಲೀಗಲಿ ಏನಾದ್ರು ಅದನ್ನ ಕೇಳ್ತಾ ಇದೀವಿ. ಸರಿ, ಸುಮಾರು ಒಬ್ಬರಿಗೆ 4 ರಿಂದ 5 ಲಕ್ಷ ರೂಪಾಯಿ ಗ್ರಾಚ್ಯುಟಿ ಕೊಡಬೇಕು. ಆ ಗ್ರಾಚ್ಯುಟಿಗೆ ಒಂದು ಫೈನ್ ಹಾಕಿಸೋದು ನಾವು ನಮಗೆ ಕೊಡ್ತೀವಿ ಲೆಟರ್ ಕೊಟ್ಟಿದ್ದಾರೆ. ಕನಿಷ್ಠ ವೇತನ 20 ವರ್ಷದ ಕನಿಷ್ಠ ವೇತನ ಮತ್ತು CR ಕನ್ಫರ್ಮೇಷನ್ ರಿಪೋರ್ಟ್ ಅಂತ ಹೇಳ್ತೀವಿ. ಆದ್ರೆ ಸರ್ಕಾರ ನಿಯಮ ಮಾಡಿದಂತ ಕನಿಷ್ಠ ವೇತನ ಅದನ್ನ ಕೊಟ್ಟಿಲ್ಲ ಅವರು. ಒಂದಾಯ್ತು. ಎರಡನೇದು CR ಕನ್ಫರ್ಮೇಷನ್ ರಿಪೋರ್ಟ್ ಅಂದ್ರೆ ಕನಿಷ್ಠ ವೇತನ ಮತ್ತು VDA ಮೇಲೆ 12% ಇವು ಒತ್ತಿಗೆ ಕಟ್ಟಬೇಕಾಗುತ್ತೆ ಟ್ಯಾಕ್ಸ್ ಇದಕ್ಕೆ PF ಗೆ. ಅದನ್ನು ಸರಿಯಾದ ರೀತಿಯಲ್ಲಿ ಕಟ್ಟಿಲ್ಲ. ಅದು ಹೊರಗೆ ಬಂದ್ರೆ ಎಲ್ಲಿ ನಮ್ಮ ಮೇಲೆ ಕಾನೂನು ಕ್ರಮ ತಗೊಳ್ಳೋದಂತ ವಿಚಾರಕ್ಕೆ ಇವತ್ತು ದಾಖಲೆ ಕೊಡೋಕೆ ಹಿಂಜರಿತಾ ಇದೆ. ಯಾಕಂದ್ರೆ ಎಷ್ಟು ಮೋಸ ಆಗಿದೆ ನೋಡಿ. ಸುಮಾರು 30-30 ವರ್ಷ ಕಾರ್ಮಿಕರು ಕೆಲಸ ಮಾಡಿದ್ದಾರೆ. ಅವರಿಗೆ ಇಷ್ಟು ಒಂದು PF ನಲ್ಲಿ ಮೋಸ ಆಗಿದೆ ಮತ್ತು ಅವರಿಗೆ ಗ್ರಾಚ್ಯುಟಿ ಏನ್ ಬರಬೇಕಾಗಿತ್ತು ಅರ್ಧ ಸಂಬಳ ಏನು ಬರುತ್ತೆ ಅದನ್ನು ಇರಲ್ಲ, ಅದನ್ನು ಮೋಸ ಆಗಿದೆ. ಇದು ಹೊರಗೆ ಬಂದ್ರೆ ಅವ್ರು ಎಲ್ಲಿ ನಾವು ಸಿಬ್ಬಂದಿ ವಿಚಾರಕ್ಕೆ ಯಾವುದೇ ದಾಖಲೆ ಕೊಡಲಿಲ್ಲ ಹಿಂಜರಿತಾ ಇದ್ದಾರೆ. ಅಂತ ಪರಿಸ್ಥಿತಿ ಉದ್ಭವವಾಗಿದೆ. ಸುಮಾರು 33 ಜನ ನಾನು ಪೋಸ್ಟರ್ ಮಾಡಿದ್ರೆ ಎಲ್ಲ ರೆಕಾರ್ಡ್ ನಮ್ಮ ಹತ್ರ ಇದೆ. ಇದು ಒಂದೇ ಅಲ್ಲ, ಇವರು ಏನಂಗೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಅಬಾಲಿಷ್ ಆಗಿತ್ತು ಮತ್ತೆ ಅಬಾಲಿಷನ್ ಆಕ್ಟ್ ಅಬಾಲಿಷ್ ಆಗಿದ್ದ ಕಾರಣಕ್ಕೆ ಅವ್ರ ಮೇಲೆ ನಾವು ಆರ್ಟಿಪಿಎಸ್ ಗುತ್ತಿಗೆ ನೌಕರರ ಸಂಘದ ಗೌರವ ಅಧ್ಯಕ್ಷ JVL ರೆಡ್ಡಿ ಮಾತನಾಡಿ, ಗುತ್ತಿಗೆ ಕಾರ್ಮಿಕರು 10 ವರ್ಷಗಳಿಂದ ಮೇಲ್ಪಟ್ಟು ಕಾರ್ಯನಿರ್ವಹಿಸುತ್ತಿದ್ದರು. ಕಾಯಂಗೊಳಿಸದೆ ಕನಿಷ್ಠ ವೇತನ ನೀಡದೆ ಕಾರ್ಮಿಕರ ಹಕ್ಕುಗಳನ್ನು ಕಸಿಯುವ ಕೆಲಸ ನಡೆಯುತ್ತಿದೆ. ಕಾರ್ಮಿಕರ ಹಕ್ಕುಗಳಿಗೆ ನಡೆಯುವ ಹೋರಾಟಕ್ಕೆ ಕೂಡಲೇ KPC ಆಡಳಿತ ಸ್ಪಂದಿಸಿ ಮಾತುಕತೆ ನಡೆಸಬೇಕು ಎಂದರು. ಅನಿವಾರ್ಯವಾಗಿ ನಾವು 13ನೇ ಸಾಲಿನಿಂದ ಮುಷ್ಕರನ್ನ ಕೈಗೊಳ್ತಾ ಇದ್ದೀವಿ. ನಮಗೆ ಬಹಳಷ್ಟು ಸುಮಾರು 35 ವರ್ಷದಿಂದ ನಮ್ಮ ಗುತ್ತಿಗೆ ಕಾರ್ಮಿಕರಲ್ಲಿ RTPS ನಲ್ಲಿ ಕೆಲಸ ಮಾಡಿ ನಿರ್ವಹಿಸ್ತಾ ಬಂದಿದ್ದಾರೆ. ಅವರ ಸ್ಯಾಲರಿ ಕೇಳಿದ್ರೆ ನೀವು ಬಹಳಷ್ಟು ಇದಾಗುತ್ತೆ. ಅವ್ರಿಗೆ ಇವತ್ತಿಗೂ ಕೆಲವೊಂದು ಜನಕ್ಕೆ 30 ವರ್ಷದಿಂದ ಮಾಡಿದ್ರು ಕೂಡ ಅವ್ರಿಗೆ 20,000 21,000 ರೂಪಾಯಿಗಿಂತ ಜಾಸ್ತಿ ಇಲ್ಲ ಸಂಬಳ. ಅವ್ರು ಮಾಡೋದನ್ನ ನೋಡಿದ್ರೆ ಕೆಲಸ ಪರ್ಮನೆಂಟ್ ಎಂಪ್ಲಾಯೀಸ್ ಮಾಡೋದಕ್ಕಿಂತ ಜಾಸ್ತಿ ಕೆಲಸ ಅವರು ಅಲ್ಲಿ ಒಳಗಲ್ಲಿ ಮಾಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಬಹಳಷ್ಟು ಅನ್ಯಾಯ ಆಗಿದೆ. ಇದನ್ನ ನಾವು ಬಹಳಷ್ಟು ಹಿಂದೆ ಎಲ್ಲ ಮುಷ್ಕರ ಮಾಡ್ಕೊಂಡಿದ್ವಿ. ಇವತ್ತು ನಾವು 3 ಸಂಘಗಳು ಒಂದೇ ಆಗಿ ಒಂದು ಒಕ್ಕೂಟ ಮಾಡಿಕೊಂಡು, ಹೋರಾಟ ಸಮಿತಿ ಅಂತ ಒಕ್ಕೂಟ ಮಾಡಿಕೊಂಡು ಈ ಮುಷ್ಕರಿಗೆ ಬರಲಿಕ್ಕೆ ನಮಗೆ ಇನ್ನೊಂದು 10 ವರ್ಷ ಮೇಲೆ ಯಾರು ಸರ್ವಿಸ್ ಆಗಿದೆ ಎಲ್ಲರನ್ನು ಪರ್ಮನೆಂಟ್ ಮಾಡ್ಕೊಳ್ಬೇಕನ್ನೋದು ನಮ್ದು ಮೊದಲನೇ ಡಿಮ್ಯಾಂಡು. ಆಮೇಲೆ ನಮ್ಮ ವೇಜಸ್ ಪ್ರತಿ ವರ್ಷ ಅಗ್ರಿಮೆಂಟ್ ಮಾಡ್ಕೊಳ್ತೀವಿ. ಹೋದ ವರ್ಷ 9% ಕೊಟ್ಟಿದ್ರು, ಈ ವರ್ಷ ನಮ್ಗೆ 12% ಕೊಡ್ಬೇಕು ಅಂತೇಳಿ ನಮ್ಮ ಡಿಮ್ಯಾಂಡ್ ನಲ್ಲಿ ಇಟ್ಟಿದ್ದೀವಿ. ಇವರದೇ ಬೋನಸ್ 8.33 ಅದನ್ನು ಕೊಡ್ತಾ ಇಲ್ಲ ನಮಗೆ. ಅದನ್ನು ಕೊಡ್ಬೇಕಂತೇಳಿ ನಮ್ಮ ಡಿಮ್ಯಾಂಡ್ಗಳು ಇರೋದ್ರಿಂದ, ಆಮೇಲೆ ನಮ್ಮ ಕೆಲವೊಂದು ಲೋಕಲ್ MLಗಳು ಕೂಡ ಬರ್ತಿದ್ದಾರೆ 10 ವರ್ಷ ಮೇಲೆ ಅದನ್ನ ಎಲ್ಲರೂ ಪರ್ಮನೆಂಟ್ ಮಾಡಿಕೊಡ್ಬೇಕಂತೇಳಿ. ಆಮೇಲೆ ಸುಪ್ರೀಂ ಕೋರ್ಟ್ ನಲ್ಲಿ ಆರ್ಡರ್ ಇದೆ, ನೀವೆಲ್ಲ ಫೇರ್ವೆಲ್ ನಾನ್ ಫೇರ್ವೆಲ್ ಅಂದ್ರೆ ಟೆಕ್ನಿಕಲ್ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅವ್ರು 10 ವರ್ಷ ಆದ್ಮೇಲೆ ಎಲ್ಲರನ್ನು ಪರ್ಮನೆಂಟ್ ಮಾಡಿಕೊಡ್ದು ಅಂತೇಳಿ. ಅದಕ್ಕೆ ನಮ್ಮ ಪಾಟೀಲ್ ಸರ್ ಆಗಲೇ ಅವರು ಕೆಲವೊಂದು ಜನಗಳ ಕಡೆಯಿಂದ ಕೋರ್ಟಿಗೆ ಸುಪ್ರೀಂ ಫೈಲ್ ಮಾಡಲಿಕ್ಕೆ ಮಾಡಿದ್ದಾರೆ ಸರ್ ಆಲ್ರೆಡಿ ಆಗಲೇ.
ಬಟ್ ನಮ್ಮದೇನಂದ್ರೆ ಈ ಎಲ್ಲರೂ ಕೋರ್ಟಿಗೆ ಹೋಗ್ಲಿಕ್ಕೆ ಆಗಂಗಿಲ್ಲ. ನಮ್ಮ ಹೋರಾಟದಿಂದನೇ ನಾವು ಈ ಸಂದರ್ಭದಲ್ಲಿ ಆರ್ಟಿಪಿಎಸ್ ಗುತ್ತಿಗೆ ಕಾರ್ಮಿಕರ ಸಂಘದ ಅಧ್ಯಕ್ಷ ಎವೈ ಮಲ್ಲಪ್ಪ ದಣಿ, ಅರಳಪ್ಪ, ನಾಗರಾಜ್, ಭೀಮರೆಡ್ಡಿ, ಸುನಿಲ್ ಕುಮಾರ್ ಸೇರಿದಂತೆ ಅನೇಕರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ನ ನಂತರ ಮೆಗಾನಿಸ್ ಮುಂದುವರಿಯುತ್ತದೆ. ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಯುಗಾದಿ ಮತ್ತು ರಂಜಾನ್ ಸಂಭ್ರಮ. ನಿಮ್ಮ ಹಬ್ಬದ ಶಾಪಿಂಗ್ ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ ಬೆಳ್ಳಿ ಉಚಿತವಾಗಿ ಪಡೆಯುವುದರ ಜೊತೆಗೆ ಇನ್ನು ಹಲವು ಅದ್ಭುತ ಬಹುಮಾನಗಳನ್ನು ಉಚಿತವಾಗಿ ಪಡೆಯಿರಿ. ಕುಟುಂಬ ಸದಸ್ಯರಿಗೆ ಬೇಕಾದ ಎಲ್ಲಾ ಪ್ರಕಾರದ ಅತ್ಯಾಧುನಿಕ ಫ್ಯಾಷನ್ ವಸ್ತ್ರಗಳ ಶಾಪಿಂಗ್ ಜೊತೆಗೆ ಅಬ್ಬರಿಸುವ ಸ್ಪಾಟ್ ಗಿಫ್ಟ್ಸ್ ಉಚಿತವಾಗಿ ಪಡೆಯಿರಿ. ಬೇಗ ಬನ್ನಿ, ಇಂದೇ ನಿಮ್ಮ ಹಬ್ಬದ ಶಾಪಿಂಗ್ ಅನ್ನು ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ರಾಯಚೂರ್. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ ಎನ್ಎಸ್ ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಸ್ತ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಬ್ರೇಕ್ನ ನಂತರ ಮೆಗಾನಿಸ್ಗೆ ಸ್ವಾಗತ. ಹಳೆಯ ಮೀಸಲಾತಿಯನ್ನು ಮುಂದುವರಿಸಲು ಒತ್ತಾಯಿಸಿ ಛಲವಾದಿ ಮಹಾಸಭಾ ಜಿಲ್ಲಾ ಸಮಿತಿ ವಸತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಛಲವಾದಿ ಮಹಾಸಭಾದ ಜಿಲ್ಲಾ ಸಮಿತಿ ಮುಖಂಡರು ಅಂಬೇಡ್ಕರ್ ಪುತಳಿಗೆ ಮಾಲಾರ್ಪಣೆ ಮಾಡಿದರು. ನಂತರ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೆರವಣಿಗೆ ಮೂಲಕ ತೆರಳಿ ಮನವಿ ಸಲ್ಲಿಸಲಾಯಿತು. ಸರ್ಕಾರ 56,000 ರೂಪಾಯಿ ಹುದ್ದೆಗಳ ನೇಮಕಾತಿಗೆ ಹಳೆಯ ಮೀಸಲಾತಿಯಂತೆ ನೇಮಕ ಮಾಡಲು ಆಗ್ರಹಿಸಿದರು. ಒಳ ಮೀಸಲಾತಿ ಜಾರಿಗೆ ಆಗಬೇಕು. ಒಳ ಮೀಸಲಾತಿ ವಿರುದ್ಧವಲ್ಲ. ಸಮಾಜದ ಸಾಕಷ್ಟು ಯುವಕರಿಗೆ ಹುದ್ದೆಗಳಲ್ಲಿ ನೇಮಕಾತಿ ಆಗಬೇಕು. ಈಗಾಗಲೇ ಸಾಕಷ್ಟು ಯುವಕರಿಗೆ ವಯೋಮಿತಿ ಮೀರಿ ಹೋಗುತ್ತಿದೆ. ಎಲ್ಲರಿಗೆ ಎಲ್ಲ ಸಮಾಜಗಳಿಗೆ ಸಮಾನ ಅವಕಾಶ ದೊರೆಯಬೇಕೆಂದು ಒತ್ತಾಯಿಸಿದರು. ಒಳ ಮೀಸಲಾತಿ ಬಗ್ಗೆ ಈಗಾಗಲೇ ಜಿಲ್ಲೆಯಲ್ಲಿ ಹಲವಾರು ಹೋರಾಟ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಿದ್ದಿಲ್ಲ. ಇದೆಲ್ಲ ತಿಳಿದಂಥ ವಿಷಯ. ಈಗಾಗಲೇ ಸುಮಾರು ಮನವಿಗಳನ್ನು ನಾವು ಈ ಜಿಲ್ಲೆಯಿಂದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮನದಟ್ಟು ಮಾಡಿದ್ದೀವಿ. ಒಳ ಮೀಸಲಾತಿ ಜಾರಿಯಾಗಬೇಕು, ಅದರ ವಿರುದ್ಧ ನಾವೆಲ್ಲ ಜೊತೆಯಲ್ಲಿ
ನಾವು ಯಾರ ಜಾತಿ ಬರಲ್ಲ, ನಾವು ಒಕ್ಕೂಲಿನಿಂದ ನಮಗೆ ಏನು ಛಲವಾದಿ ಸಮುದಾಯಕ್ಕೆ ಬಲಗೈ ಸಮುದಾಯಕ್ಕೆ ಏನು ಅನ್ಯಾಯ ಆಗ್ತದೆ ಅದನ್ನು ಇಡೀ ರಾಜ್ಯ ಮಟ್ಟದಲ್ಲಿ ಇಡೀ ಒಂದು ಪ್ರತಿ ಜಿಲ್ಲೆಯಿಂದ ಪ್ರತಿಭಟನೆ ಆದಾಗ ಸರ್ಕಾರ ಸ್ವಲ್ಪ ಎಚ್ಚೆತ್ತುಕೊಂಡು ನಾವು ಹಿಂದೆ ಬಂದು ಮಾಡಿದಂಗೆ ನಾವು ಹಳೆಯ ಪದ್ಧತಿ ಮೀಸಲಾತಿ ಏನಿತ್ತು ಅದನ್ನು ಜಾರಿ ಆಗಬೇಕು, ಅದನ್ನು ಮುಂದುವರಿಸಬೇಕು. ಕೋರ್ಟ್ ಡಿಸೈಡ್ ಆದ ನಂತರ ಅದೇನಾಗ್ತದೆ ಅದನ್ನು ಮುಖಾಂತರ ನಾವೆಲ್ಲ ಬದ್ಧರಾಗ್ತೀವಿ. ಏನು ತುದಿಗಾಲಲ್ಲಿ ನಿಂತಿರುವಂಥ ನಮ್ಮ ನಿರುದ್ಯೋಗಿಗಳು ವಿದ್ಯಾರ್ಥಿಗಳು ವಯೋಮಿತಿ ದಾಟ್ತಾ ಇದ್ದಾರೆ, ಅವರಿಗೆಲ್ಲ 50,000 60,000 ಹುದ್ದೆಗಳು ಖಾಲಿ ಅಂತೇಳಿ ಸರ್ಕಾರ ಘೋಷಣೆ ಮಾಡಿದೆ. ಎಲ್ಲರ ಸಮಪಾಲಾಗಿ ಎಲ್ಲ ಜಾತಿಗೆ ಆದ್ಯತೆ ಕೊಟ್ಟು ಅವರಿಗೆ ನೌಕರಿ ನಮ್ಮ ಛಲವಾದಿ ಬಂಧುಗಳಿಗೆ ನೌಕರಿ ಸಿಗಲಿ ಅಂತೇಳಿ ಈ ಹೋರಾಟ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲು ಬಯಸುತ್ತೇನೆ. ಈ ಸಂದರ್ಭದಲ್ಲಿ ಛಲವಾದಿ ಮಹಾಸಭಾ ರಾಜ್ಯ ನಿರ್ದೇಶಕ ಎಂ ವಸಂತ್, ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಪಟ್ಟಿ, ಜಗನ್ನಾಥ್ ಸುಕಾರಿ, ರವಿಕುಮಾರ್ ಸೇರಿದಂತೆ ಅನೇಕರಿದ್ದರು. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೂಲಿ ಕೆಲಸಕ್ಕಾಗಿ ಅರ್ಜಿ ಸಲ್ಲಿಸಿದ ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರಿಗೆ ಕೆಲಸ ನೀಡಿ ನರೇಗಾ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂತೆ ಒತ್ತಾಯಿಸಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬೇಸಿಗೆ ಆರಂಭವಾಗಿದ್ದು ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯಡಿ ಕೆಲಸ ಕೇಳಿ ಅರ್ಜಿ ಸಲ್ಲಿಸಿದ್ದು, ಕೆಲವೊಂದು ಗ್ರಾಮ ಪಂಚಾಯತಿಗಳಲ್ಲಿ ಕೆಲಸದ ನಿರಾಕರಣೆ ಮಾಡಿ ಅರ್ಜಿಗಳನ್ನು ಸ್ವೀಕರಿಸುತ್ತಿಲ್ಲ. ಜೊತೆಗೆ 15 ದಿನಗಳಾದರೂ ಕಾರ್ಮಿಕರಿಗೆ ಸರಿಯಾದ ಸಮಯಕ್ಕೆ ಕೆಲಸ ನೀಡುತ್ತಿಲ್ಲ. ಜಿಲ್ಲಾ ಪಂಚಾಯತಿಯಿಂದ ಅಧಿಕಾರಿಗಳು ತಿಳಿಸಿದ್ದಾರೆ ಎಂದು ಪಂಚಾಯತಿ ಅಧಿಕಾರಿಗಳು ಹೇಳುತ್ತಿದ್ದು, ಕೇಂದ್ರ ಸರ್ಕಾರ 10 ಕಾಮಗಾರಿಗಳು ಬಾಕಿ ಇದ್ದರೆ ಹೊಸ ಕಾಮಗಾರಿ ಕೊಡಲು ಸಾಧ್ಯವಿಲ್ಲ ಎಂದು ಆದೇಶ ಹೊರಡಿಸಿ ಕೂಲಿ ಕಾರ್ಮಿಕರಿಗೆ ಕೆಲಸ ನೀಡದೆ ವಂಚಿಸುತ್ತಿದ್ದಾರೆ ಎಂದರು. ಕಳೆದ 2.5 ತಿಂಗಳಿಂದ ಕೇಂದ್ರ ಸರ್ಕಾರ ಕೂಲಿ ಕಾರ್ಮಿಕರ ಕೂಲಿ ಹಣವನ್ನು ಪಾವತಿಸುತ್ತಿಲ್ಲ. ಇದರಿಂದ ಕಾರ್ಮಿಕರು ಕಂಗಾಲಾಗಿದ್ದಾರೆ. ಕೇಂದ್ರ ಸರ್ಕಾರ 7 ದಿನಗಳ ಒಳಗಾಗಿ ಕಾರ್ಮಿಕರ ಖಾತೆಗೆ ಕೂಲಿ ಹಣ ಪಾವತಿ ಮಾಡುವುದಾಗಿ ಬಹಿರಂಗವಾಗಿ ಹೇಳಿ ಕಾರ್ಮಿಕರ ಜೀವನದ ಜೊತೆಗೆ ಚೆಲ್ಲಾಟವಾಡುತ್ತಿದ್ದಾರೆ. ಕೆಲಸ ಕೊಡದೆ ಇರುವ ಸಂದರ್ಭದಲ್ಲಿ ಕಾನೂನಿನಲ್ಲಿ ನಿರುದ್ಯೋಗ ಭತ್ಯೆ ನೀಡಲು ಅವಕಾಶವಿದ್ದರೂ ಪಂಚಾಯತ್ ಅಧಿಕಾರಿಗಳು, ಸಹಾಯಕ ನಿರ್ದೇಶಕರು ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ. ಇದರ ಜೊತೆ ಕೆಲಸ ಮಾಡದ ಕಾರ್ಮಿಕರಿಗೆ ಹಣ ಪಾವತಿಸಿರುವುದು ವಿಷಾದಾನಿಕ ಸಂಗತಿಯಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ಇಂದು ರಾಯಚೂರಲ್ಲಿ 7 ತಾಲೂಕಿನಿಂದ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ನರೇಗಾದಲ್ಲಿ ಯಾವುದೇ ರೀತಿಯ ಕೆಲಸಗಳು ಆಗ್ತಾ ಇಲ್ಲ. ಸರಿಯಾದ 4 ತಿಂಗಳಿಂದ ಕೂಲಿ ಪಾವತಿ ಆಗಿಲ್ಲ. ಮತ್ತು ಎಲ್ಲ ಕಡೆ ಈಗ ಬೇಸಿಗೆ ಇದೆ, ಎಲ್ಲ ಕಡೆ ಕೆಲಸ ಕೇಳಿದ್ರೆ ಅದೇ ವರ್ಕಿಗೆ ನಿಂತವಂಥ ಜಿಲ್ಲಾ ಪಂಚಾಯತರು ತೆಗಿಬೇಡ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅರ್ಜಿ ಕೊಟ್ಟರು ಕೆಲಸಕ್ಕೆ NMR ತೆಗಿತಾ ಇಲ್ಲ. ಅದಕ್ಕಾಗಿ ಎಲ್ಲ ರೀತಿಯಲ್ಲಿ ಎಲ್ಲ ಕಡೆ ರಿಸೀವ್ ಕೊಡ್ತಾ ಇಲ್ಲ. ಎಲ್ಲ ರೀತಿಯಲ್ಲಿ ಕೂಲಿ ಕಾರ್ಮಿಕರಿಗೆ ತೊಂದರೆ ಕೊಡ್ತಾರೆ. ಅದಕ್ಕಾಗಿ ಇವತ್ತು ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಒಂದು NMS ಆ್ಯಪ್ ಹೊಸ ಆ್ಯಪ್ ಬಿಟ್ಟಿದ್ದಾರೆ, ಅದನ್ನೇ ನಾವು ಇಲ್ಲ ಸರಿ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ್ಯಪಲ್ಲಿ ಸಮಸ್ಯೆಗಳು ಬರ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲಿ ನರೇಗಾ ರೀತಿಯಲ್ಲಿ ಅನುಷ್ಠಾನ ಸರಿಯಾಗಿ ಆಗ್ತಿದೆ ಅಂತ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಪ್ರಮುಖರಾದ ಹುಚ್ಚಪ್ಪ, ಮಾರೆಮ್ಮ, ಅಂಜನೀಯ, ಬಸವರಾಜ್, ಹನುಮಂತಮ್ಮ, ಬಾಬು, ಪದ್ಮಮ್ಮ, ಈರಮ್ಮ, ಗುಂಡಪ್ಪ, ಬಸವರಾಜ್, ಶರಣಮ್ಮ, ಯಲ್ಲಮ್ಮ, ಕೃಷ್ಣಮ್ಮ, ಇಂದ್ರಮ್ಮ, ಬಾಬಮ್ಮ ಸೇರಿ ಅನೇಕರಿದ್ದರು. ಛಲವಾದಿ ಮಹಾಸಭಾ ಅಧ್ಯಕ್ಷರು
ಅಧ್ಯಕ್ಷರು ಆಯ್ಕೆಯನ್ನು ಮಹಾಸಭಾ ಅಧ್ಯಕ್ಷರು ಬೈಲಾ ನಿಯಮಗಳನ್ನು ಉಲ್ಲಂಘಿಸಿ ನೇಮಕಾತಿ ಆದೇಶ ನೀಡಿದ್ದು ಸರ್ವಾಧಿಕಾರಿ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ಛಲವಾದಿ ಮಹಾಸಭಾ ಅಧ್ಯಕ್ಷ ಕೆ ನಾಗಲಿಂಗಸ್ವಾಮಿ ಆರೋಪಿಸಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ಮಹಾಸಭಾಕ್ಕೆ ಅತಿ ಹೆಚ್ಚು ಸದಸ್ಯತ್ವ ಹೊಂದಿರುವ ಜಿಲ್ಲೆಯಲ್ಲಿ ಸಾಮಾನ್ಯ ಸದಸ್ಯರ ಗಮನಕ್ಕೆ ತರೆದ ಆಯ್ಕೆ ಪ್ರಕ್ರಿಯೆ ನಡೆಸಲಾಗಿದೆ. 2025 ಡಿಸೆಂಬರ್ 7ರಂದು ರಾಜ್ಯ ಖಜಾಂಚಿ ಮೈಕ್ರೋ ನಾಗರಾಜ್ ಕೆಂಪರಾಜ್ ಇವರ ಸಮ್ಮುಖದಲ್ಲಿ ಸಭೆ ನಡೆಸಿ 15 ದಿನಗಳ ನಂತರ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲು ತೀರ್ಮಾನಿಸಲಾಗಿತ್ತು. ಆದರೆ ರಾಜ್ಯಾಧ್ಯಕ್ಷರು ವಾಣಿ ಶಿವರಾಮ್ ಇವರು ತಾವೇ ನೇಮಕಾತಿ ಮಾಡಿ ಸರ್ವೆ ಸದಸ್ಯರನ್ನು ಅವಮಾನಿಸಿದ್ದಾರೆ. ಅನಾವಶ್ಯಕ ಗೊಂದಲ ಸೃಷ್ಟಿಯಾಗದಂತೆ ಎಚ್ಚರ ವಹಿಸಬೇಕು. ವಾಣಿ ಶಿವರಾಮ್ ಇವರು ಅಭಿಮಾನ ಬಳಗ ರಚಿಸಿಕೊಳ್ಳದೆ ಛಲವಾದಿ ಮಹಾಸಭಾ ಬೈಲಾ ನಿಯಮಗಳ ಅನ್ವಯ ಪದಾಧಿಕಾರಿಗಳನ್ನು ನೇಮಿಸಬೇಕೆಂದರು. ಮಹಾಸಭಾದ ನಿರ್ದೇಶಕರಾಗಿರುವ ವಸಂತ್ ಇವರಿಂದಲೇ ಗೊಂದಲ ಸೃಷ್ಟಿಗೆ ಕಾರಣವಾಗುತ್ತಿದೆ. ಮಹಾಸಭಾ ಗಟ್ಟಿಗೊಳಿಸುವ ಬದಲು ಅನಗತ್ಯ ಗೊಂದಲ ಸೃಷ್ಟಿಸಿದ್ದಾರೆ ಎಂದರು. ಬೈಲಾ ನಿಯಮದಂತೆ ಪದಾಧಿಕಾರಿಗಳನ್ನು ನೇಮಿಸದಿದ್ದರೆ ಸಹಕಾರ ಇಲಾಖೆ ದೂರು ನೀಡುವ ಜೊತೆಗೆ ಸಮಾಜ ಮುಂದಿನ ನಿರ್ಧಾರ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ರಾಜ್ಯಾಧ್ಯಕ್ಷರು ಮಾಡ್ತಾ ಇದ್ದಾರೆ. ನಾವು ಬಹಳಷ್ಟು ಸಲ ಕಡಿಮೆ ಮಾಡಿದ್ದೀವಿ. ಅಷ್ಟೇ ಅಲ್ಲದೆ ನಾವು ರಾಯಚೂರು ಜಿಲ್ಲೆಯಲ್ಲಿ ಡಿಸೆಂಬರ್ 7ರಂದು ಸಭೆ ಕರೆದಿದ್ದು ರಾಜ್ಯದಿಂದ 3 ಜನನ ಅವರು ನೇಮಕ ಮಾಡಿದ್ರು. ರಾಜ್ಯ ಉಪಾಧ್ಯಕ್ಷರು, ರಾಜ್ಯ ಖಜಾಂಚಿಗಳು ಮತ್ತು ರಾಜ್ಯ ಸಮಿತಿಯ ಸಲಹೆಗಾರ 3 ಜನರು ಬಂದು ಇಲ್ಲಿ ಸಭೆ ಮಾಡಿದ್ರು. ಸಭೆ ಮಾಡಿದಾಗ ಅಲ್ಲೂ ಬಹಳಷ್ಟು ಜನ ಸೇರಿದ್ರು, ನಮ್ಮ ಸಮಾಜದ ಬಂಧುಗಳು. ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ರು, ಮೊದಲು ನಿರ್ದೇಶಕರನ್ನು ಇಳಿಸಿ, ರಾಯಚೂರಿನಿಂದ ಏನು ಪ್ರತಿನಿಧಿಸಿದ ವಸಂತ್ ಅವರನ್ನ ಕೆಳಗಿಳಿಸಬೇಕು, ಆಮೇಲೆ ಜಿಲ್ಲಾ ಸಮಿತಿ ಮಾಡಿ, ಜಿಲ್ಲಾ ಸಮಿತಿ ಮಾಡಲಿಕ್ಕೆ ಯಾರು ಇರೋದಿಲ್ಲ ಅಂತ ಹೇಳಿ ನನ್ನ ಒಳಗೊಂಡಂತೆ ನಮ್ಮ ಸಮಾಜದ ಎಲ್ಲ ಹಿರಿಯರು ಎಲ್ಲರೂ ಕೂಡ ಅವತ್ತು ಅಭಿಪ್ರಾಯ ತಗೊಂಡು ಆ ಅಭಿಪ್ರಾಯವನ್ನು ರಾಜ್ಯ ಸಮಿತಿಗೆ ಕೊಟ್ಟರು. 27/12/2025ರಂದು ರಾಜ್ಯ ಸಮಿತಿ ಸಭೆಯಲ್ಲಿ ಒಂದು ತೀರ್ಮಾನ ಆಯಿತು. ಅವತ್ತು ನಾನು ಆ ಸಭೆಗೆ ಹೋಗಿದ್ದೆ. ಆ ಸಭೆಯಲ್ಲಿ ಏನಾಯ್ತು ಅಂದ್ರೆ, ಇಲ್ಲಿ ರಾಯಚೂರು ಜಿಲ್ಲೆಯ ಒಂದು ಗೊಂದಲಗಳೇನಿದ್ದಾವೆ ಅಲ್ಲಿ ಗೊಂದಲಗಳನ್ನು ಸರಿಪಡಿಸಬೇಕಾದ್ರೆ ಅಲ್ಲಿ ನಿರ್ದೇಶಕರ ವಿರುದ್ಧನೇ ಇರೋದ್ರಿಂದ ಇಡೀ ರಾಜ್ಯ ಸಮಿತಿ ಹೋಗಿ 15 ದಿನಗಳ ಮೊದಲೇ ಎಲ್ಲ ಸದಸ್ಯತ್ವ ಹೊಂದಿರತಕ್ಕಂಥವರಿಗೆ ನೋಟಿಸ್ ಅನ್ನು ಕಳಿಸಿ ಅವರಿಗೆ ಸಭೆ ಮಾಹಿತಿಯನ್ನು ತಿಳಿಸಿ ಆ ನಂತರ ನಾವೆಲ್ಲ ಹೋಗಿ ಒಂದು ಜಿಲ್ಲಾ ಸಮಿತಿಯನ್ನು ಆಯ್ಕೆ ಮಾಡಬೇಕು. ಅದಕ್ಕೆ ನಾವು ಕೂಡ ಹೋಗ್ತೀವಿ ಆ ಸಭೆಯಲ್ಲಿ. ಅದೇ ತರ ಮಾಡುವ ಅಂತ ಹೇಳಿದ್ರೆ ಏಕೈಕಿಯಾಗಿ 4-5 ಜನ ಹೋಗಿ ಬೆಂಗಳೂರಿಗೆ ಹೋಗಿ, ಇದು ವಾಣಿಯವರ ಅಭಿಮಾನಿ ಬಳಗದ ಸಂಘ ಅಲ್ಲ, ಇದು ಛಲವಾದಿ ಮಹಾಸಭಾ. ಇದು ಇಡೀ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತ್ತು ರಾಜ್ಯದಲ್ಲಿ ಅತಿ ದೊಡ್ಡ ಸಂಘಟನೆಯನ್ನು ಹೊಂದಿದ್ದೀವಿ. ಅದು ಚುನಾವಣೆ ಮೂಲಕ ಹಿಂದೆ ಎಲೆಕ್ಷನ್ ಆಗ್ತಿತ್ತು. ಇವರು ಮೊನ್ನೆ ಸಾಮಾನ್ಯ ಸಭೆ ಮೂಲಕ ಆಯ್ಕೆ ಆದರು ವಾಣಿ ಶಿವರಾಮ್ ಅವರು. ಇವತ್ತು ನಾವು ಹೇಳ್ತಿದ್ದೀವಿ, ನಮ್ಮ ಯಾವುದೇ ಹೊಸ ಸಮಿತಿ ಮಾಡೋದಕ್ಕೆ ನಮ್ಮ ವಿರೋಧಿಲ್ಲ. ನೀವು ಸರ್ವಾಧಿಕಾರಿ ಧೋರಣೆ ತೋರಿ ಅಭಿಮಾನಿಗಳ ಸಂಘ ಮಾಡಿದ್ರೆ ನಾವು ಅದನ್ನು ಸಹಿಸಂಗಿಲ್ಲ. ನಿಮ್ಮ ವಿರುದ್ಧ ನಾವು ಸಹಕಾರ ಇಲಾಖೆಗೆ ಹೋಗ್ಬೇಕಾಗ್ತದೆ, ನಾವು ಜನರಲ್ಲಿಗೆ ಹೋಗ್ಬಿಟ್ರೆ ಇಡೀ ರಾಜ್ಯಾದ್ಯಂತ ಒಂದು ನಿಮ್ಮ ಒಂದು ಸರ್ವಾಧಿಕಾರಿ ಧೋರಣೆ ವಿರುದ್ಧ ನಾವು ನಮ್ಮ ಸಮುದಾಯದ ಹೋರಾಟವನ್ನು ಮುಂದುವರಿಸಬೇಕಾಗ್ತದೆ ಅನ್ನೋ ಒಂದು ಇದನ್ನು ಮಾಡ್ತಾ ಇದ್ದೀವಿ. ತಕ್ಷಣ ಅವರೇನು ಆದೇಶ ಕೊಟ್ಟಿದ್ದಾರೆ ಅದನ್ನು ಹಿಂಪಡೆಯಬೇಕು. ರಾಯಚೂರು ಜಿಲ್ಲೆಯಲ್ಲಿ ಎಲ್ಲ ಸಮುದಾಯದ ಜನರನ್ನ ಸೇರಿಸಿ ಸಭೆ ನಡೆಸಿ ಅದಕ್ಕೆ ಏನೇ ಆದ್ರೂ ನಾವು ಅದನ್ನ ಬರ್ಸೋದಕ್ಕೆ ರೆಡಿ ಇದೀವಿ. ಸಭೆ ಕರೆದು ಇನ್ನೊಬ್ಬರು ಆಯ್ಕೆ ಮಾಡಿ ಅವರಿಗೆ ನಾವು ಶುಭಾಶಯ. ಈ ಸಂದರ್ಭದಲ್ಲಿ ಭೀಮಣ್ಣ ಮಂಚಾಲ್, ವಿಜಯ್ ಗರ್ಲೆ, ಶಶಿಧರ್, ತಿಮ್ಮಗುರು, ಬಾಬು, ಉಮೇಶ್, ನಾಗೆ ಸೇರಿದಂತೆ ಅನೇಕರಿದ್ದರು. ಮಹಿಳೆಯೊಬ್ಬರು ಅನುಮಾನಾಸ್ಪದ ಚಲನವಲ ಗುರುತಿಸಿ ಸಾರ್ವಜನಿಕರ ಆಯ್ಕೆಯನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಘಟನೆ ಸೋಮವಾರ ಬೆಳಗ್ಗೆ ಸಿಂಧನೂರು ನಗರದ ಬಸ್ ನಿಲ್ದಾಣದಲ್ಲಿ ಜರುಗಿದೆ. ಆಂಧ್ರ ಪ್ರದೇಶದ ಆದೋನಿ ಮೂಲದ ಮಹಿಳೆ ನಗರದ ಬಸ್ ನಿಲ್ದಾಣದಲ್ಲಿ ಅನುಮಾನಾಸ್ಪದವಾಗಿ ಸಂಚರಿಸುವಾಗ ಸಿಲುಕಿ ಬಿದ್ದಿದ್ದಾಳೆ. ಸಿರುಗುಂಪದಿಂದ ಬರುತ್ತಿದ್ದ ಮಹಿಳೆಯೊಬ್ಬರನ್ನು ಹಿಂಬಾಲಿಸುತ್ತಿದ್ದ ಆಕೆಯನ್ನು ಸ್ಥಳೀಯ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರು ಹಿಡಿದು ವಿಚಾರಣೆ ನಡೆಸಿದಾಗ ಸಮರ್ಪಕ ಮಾಹಿತಿ ನೀಡಲು ಸಿಕ್ಕಿಬಿದ್ದ ಮಹಿಳೆ ನಿರಾಕರಿಸಿದ್ದಾಳೆ. ಇದರಿಂದ ಇನ್ನಷ್ಟು ಅನುಮಾನಗೊಂಡ ಸಾರ್ವಜನಿಕರು ಬಸ್ ನಿಲ್ದಾಣದ ಭದ್ರತೆ ಸಿಬ್ಬಂದಿಗಳಿಗೆ ವಿಷಯ ತಿಳಿಸಿ ಬಸ್ ನಿಲ್ದಾಣ ಕೋಣೆಯಲ್ಲಿ ಕೂಡಿ ಹಾಕಿದ್ದಾರೆ. ನಂತರ ವಿಷಯ
ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ನಗರದ ಠಾಣೆಯ ಪೊಲೀಸರು ಮಹಿಳೆಯನ್ನು ವಶಕ್ಕೆ ಪಡೆದು ಠಾಣೆಗೆ ಕರೆದೊಯ್ದಿದ್ದಾರೆ. ಸಿರುಗುಂಪದಿಂದ ಒಂದೇ ಬಸ್ನಲ್ಲಿ ಸಂಚರಿಸುವಾಗ ಪಕ್ಕದಲ್ಲಿ ಕುಳಿತಿದ್ದ ಮಹಿಳೆಯು ಮಾಹಿತಿಯನ್ನು ಪಡೆದು ಆ ಮಹಿಳೆಯನ್ನು ಸಿಕ್ಕಿಬಿದ್ದ ಮಹಿಳೆಯ ಹಿಂಬಾಲಿಸಿದ ಹಿನ್ನೆಲೆಯಲ್ಲಿ ಚಿನ್ನಾಭರಣ ದೋಚಲು ಪ್ರಯತ್ನ ನಡೆಸಿದ್ದಾಳೆ ಎನ್ನುವ ಅನುಮಾನ ವ್ಯಕ್ತವಾಗಿದ್ದು ಪೊಲೀಸರ ತನಿಖೆ ನಂತರವೇ ಸತ್ಯಾಸತ್ಯತೆ ಬಯಲಿಗೆ ಬಂದಿದೆ. ತನಿಖೆ ನಂತರವೇ ಸತ್ಯತೆ ಬಯಲಿಗೆ ಬರಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪರಿಶಿಷ್ಟ ಒಳ ಮೀಸಲಾತಿ ನಿಗದಿಪಡಿಸಿ ಸರ್ಕಾರಿ ನೇಮಕಾತಿ ನಡೆಸಲು ಆಗ್ರಹಿಸಿ ಮಾರ್ಚ್ 11ರಂದು ರಾಯಚೂರು ಬಂದ್. ಎಂ ವಿರೂಪಾಕ್ಷಿ. ಆರ್ಟಿಪಿಎಸ್ ಗುತ್ತಿಗೆ ನೌಕರರ ಬೇಡಿಕೆಗಳಿಗೆ ಸ್ಪಂದಿಸಿದ ಆಡಳಿತ ಮಂಡಳಿ ಮಾರ್ಚ್ 13ರಂದು ಪ್ರತಿಭಟನೆ. ಅಯ್ಯಣ್ಣ ಮಹಾಮನಿ. ಹಳೆ ಮೀಸಲಾತಿಯಂತೆ ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಆಗ್ರಹಿಸಿ ಛಲವಾದಿ ಮಹಾಸಭಾ ಪ್ರತಿಭಟನೆ. ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕ ಜಾರಿಗೆ ಆಗ್ರಹಿಸಿ ಗ್ರಾಮೀಣ ಕೂಲಿಕಾರರ ಸಂಘ ಧರಣಿ. ಛಲವಾದಿ ಮಹಾಸಭಾ ನೂತನ ಅಧ್ಯಕ್ಷ ಆಯ್ಕೆ ಏಕಪಕ್ಷೀಯ, ರಾಜ್ಯಾಧ್ಯಕ್ಷ ನಡೆಗೆ ವಿರೋಧ ನಾಗಲಿಂಗಸ್ವಾಮಿ. ಸಿಂಧನೂರಿನಲ್ಲಿ ಅನುಮಾನಾಸ್ಪದ ಮಹಿಳೆ ಸಂಚಾರ ಪೊಲೀಸರಿಗೆ ಒಪ್ಪಿಸಿದ ಜನತೆ. ಇದಷ್ಟೇ